ಸಭಾಧ್ಯಕ್ಷರೇ, ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸಂಬಂಧಿಸಿದಂತೆ ತಿದ್ದುಪಡಿ ವಿಧೇಯಕವನ್ನು ಸರ್ಕಾರ ತಂದಿರತಕ್ಕಂಥದಕ್ಕೆ ನಾನು ಕೂಡ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಆಯಾ ಕಾಲಘಟ್ಟಗಳಲ್ಲಿ ಪಾರದರ್ಶಕವಾದಂಥ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಡೆದಿದೆ. ಇತ್ತೀಚೆಗೆ 3-4 ಪ್ರಕರಣಗಳು ಬಂದು ನಾವೆಲ್ಲರೂ ಕೂಡ ತಲೆದಗ್ಸುವಂಥ ವಿಚಾರವಾಗಿದೆ. ಈಗಾಗಲೇ ಮಾನ್ಯ ಸುರೇಶ್ ಕುಮಾರ್ ಸರ್ ಅವರು ಪ್ರತಿಪಕ್ಷ ನಾಯಕರುಗಳು ಕೂಡ ಸರ್ಕಾರಕ್ಕೆ ಸಲಹೆಯನ್ನು ಮಾಡಿದ್ದಾರೆ. ಸುಮಾರು 11 ವರ್ಷದಿಂದ KS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನಲ್ಲಿ ಅಧಿಕಾರಿಗಳಾಗಬೇಕು ಅಂತ ಅಪೇಕ್ಷೆ ಪಟ್ಟಿರ್ತಕ್ಕಂಥದ್ದು ಲಕ್ಷಾಂತರ ಯುವಕರು ಇದು ಮಾಡಿದ್ದಾರೆ. ಅದಕ್ಕೆ ಅವಕಾಶಗಳಾಗಿಲ್ಲ. ಅದಕ್ಕೆ UPSC ಮಾದರಿನಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವನ್ನು ಬಲಪಡಿಸ್ತಕ್ಕಂಥದ್ದು ಸರ್ಕಾರದ ಬಹುಮುಖ್ಯವಾದಂಥ ಜವಾಬ್ದಾರಿಯಾಗಿದೆ. ಈ ಒಂದು ವಿಧೇಯಕ ತಿದ್ದುಪಡಿನ ನಾನು ಬೆಂಬಲಿಸ್ತೇನೆ. ಮನೆ ಸಭಾಧ್ಯಕ್ಷ ಸರ್ಕಾರ ಇದರ ಬಗ್ಗೆ ಕಟ್ಟುನಿಟ್ಟಿನ ಒಂದು ಕಾನೂನನ್ನು ಒಳಪಡಿಸಬೇಕು ಅಂತ ಮನವಿ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಏನಿವತ್ತು ಸರ್ಕಾರ ತಂದಿರುವಂಥ KPSCಗೆ ಕಾಯ್ದೆಗೆ ತಂದಿರುವಂಥ ಒಂದು ತಿದ್ದುಪಡಿಯನ್ನು ಮೊದಲನೇದಾಗಿ ಸ್ವಾಗತಿಸ್ತೇನೆ. ಬಹಳ ಪ್ರಮುಖವಾಗಿ ಈಗಾಗಲೇ ಎಲ್ಲ ಹಿರಿಯರು ಬಹಳಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ. ಏನೊಂದು KPSC ಮತ್ತು UPSC ಒಂದೇ ಮಾಡಲಲ್ಲಿ ಇರೋದು ಒಳ್ಳೆಯದು. ಈಗೇನೊಂದು ಯಾವುದೋ ವರ್ಷದಲ್ಲಿ ನೇಮಕಾತಿಯನ್ನು ಪ್ರಾರಂಭ ಮಾಡಿದ್ರೆ 10 ವರ್ಷದ ನಂತರ ನೇಮಕಾತಿ ಆಗುತ್ತೆ. ಸೊ ಹಾಗಾಗಿ ಅಲ್ಲಿರೋವಂಥದ್ದು ಡೇಟ್ಸ್ಗಳು ಈ ಪ್ರಿಲಿಮಿನರಿ ಎಕ್ಸಾಮ್ ಮಾಡಲಿಕ್ಕೆ ವರ್ಷಾನುಗಟ್ಟಲೆ ಮುಂದೆ ಹೋಗುವಂಥದ್ದು ಆಗ್ತಿದೆ. ಮೇನ್ ಎಕ್ಸಾಮ್ ತೊಗೊಳ್ಳೋದೇನೆ ಇನ್ನೊಂದಿಷ್ಟು ವರ್ಷ, ಇಂಟರ್ವ್ಯೂ ಆದಮೇಲೆ ಇನ್ನೊಂದಿಷ್ಟು ವರ್ಷ, ಪಟ್ಟಿ ಬಿಡುಗಡೆ ಮಾಡಲಿಕ್ಕೆ ಇನ್ನೊಂದಿಷ್ಟು ವರ್ಷ. ಇವತ್ತು UPSC ಮತ್ತು KPSC ಮಾದರಿಯಲ್ಲೇ ಎರಡೂ ಒಂದೇ ಮಾಡಲಲ್ಲಿ ಬಂದರೆ ಬಹಳ ಸುಲಭವಾಗಿ ಸರಳವಾಗಿ ಪರೀಕ್ಷೆಗಳನ್ನು ನಡೆಸಲಿಕ್ಕೂ ಸುಲಭವಾಗಿರುತ್ತೆ. ಸೊ ಹಾಗಾಗಿ ನಮ್ಮ KPSC ಪರೀಕ್ಷೆ ವ್ಯವಸ್ಥೆನೂ ಸಹ UPSC ಮಾಡಲಲ್ಲೇ ಅದನ್ನು ಅನುಷ್ಠಾನವನ್ನು ಮಾಡೋ ಮೂಲಕ ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗಿರುತ್ತದೆ. ಬಹಳ ಪ್ರಮುಖವಾಗಿರೋ ವಿಚಾರ. ಎರಡನೇದು, ಇವತ್ತೇನು ಒಂದು ಬ್ಯಾಂಡೆಡ್ ಹಾಕುವಂಥ ಕೆಲಸಗಳು ನಡೆದಿದೆ, ಅದು ನಿಜಕ್ಕೂ ಸಂಪೂರ್ಣವಾಗಿ ಹೊಸ ಅವತಾರನಲ್ಲಿ ಒಂದು ಪರಿಪೂರ್ಣವಾದಂಥ ಬಿಲ್ಲನ್ನು ತರುವಂಥದ್ದು ಮಾಡಿದ್ರೆ ಈ ಸಮಸ್ಯೆ, ಈ ನೇಮಕಾತಿಯಲ್ಲೇ ಇವತ್ತು ಎಲ್ಲೆಲ್ಲೋ ಭ್ರಷ್ಟಾಚಾರದ ವಿಚಾರ ಮಾತಾಡ್ತಿರ್ತೀವಿ. ಈ ಪರೀಕ್ಷೆಯಲ್ಲಿ ಬಾರಿನೂ ಪ್ರತಿ ವರ್ಷದಲ್ಲೂ 10 ಸ್ಕ್ಯಾಂಡ್ಲುಗಳು ಬರೀ KPSC ಸ್ಕ್ಯಾಂಡ್ಲನ್ನೇ ನಾವು ಮಾತಾಡುವಂಥದ್ದು ಆಗ್ತಿದೆ. ಹಾಗಾಗಿ ಬೇರೆ ಬೇರೆ ಸ್ಥಳದಲ್ಲಿ ನೇಮಕಾತಿ ಯಾವ ಮಟ್ಟದಲ್ಲಿ ಆಗ್ಬೋದು ಅನ್ನೋಂಥದ್ದು ಆಲೋಚನೆ ಮಾಡಿ, ಹಾಗಾಗಿ ಕಣ್ಮುಂದೆ ಕಂಡಿಯೂ ಸಹ ಸಂವಿಧಾನದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇರುವಂಥದ್ದು KPSCಗೆ ಸಂವಿಧಾನ ಸ್ಥಾನಮಾನ ಕೊಡುವಂಥದ್ದಾಗಿದೆ. ಇಂಥ ಸಂವಿಧಾನ ಸ್ಥಾನಮಾನ ಕೊಟ್ಟಿರುವಂಥ ಸಂಸ್ಥೆಯಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಆದರೆ ಬೇರೆ ಕಡೆ ಇನ್ಯಾವ ರೀತಿಯಾದಂಥ ನಾವು ನ್ಯಾಯವನ್ನು ಬಯಸ್ಬೋದು, ನಾವು ಉತ್ತಮ ಒಂದು ಪಾರದರ್ಶಕವಾಗಿ ವ್ಯವಸ್ಥೆ ನಡೆಯಬೇಕು ಅಂದರೆ ಬಹಳ ಕಷ್ಟಕರವಾಗಿದೆ. ಹಾಗಾಗಿ ಇವತ್ತು ಈ KPSCಯನ್ನು ಈಗ ತಂದಿರುವಂಥ ತಿದ್ದುಪಡಿಯನ್ನು ಸ್ವಾಗತಿಸ್ತೀವಿ. ಆದರೆ ಬಹಳ ಪ್ರಮುಖವಾಗಿ UPSC ಮತ್ತು KPSC ಪರೀಕ್ಷೆ ಮಾಡಲು ಒಂದೇ ರೀತಿ ಇರಬೇಕು ಅಂತ ಮತ್ತೊಮ್ಮೆ ಸರ್ಕಾರವನ್ನು ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀನಿ. ಹಾಗಾಗಿ ಇದನ್ನು ಕ್ರಮವನ್ನು ವಹಿಸಿ ಅಂತ ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತೀನಿ. ಸುರೇಶ್ ಕುಮಾರ್, ದಯವಿಟ್ಟು ಕ್ಷಮಿಸಿ, ಮತ್ತೊಂದು ಸಲ ನಿಂತ್ಕೊಳ್ತಾ ಇದ್ದೀನಿ. ನಾನು ಸರ್ಕಾರಕ್ಕೆ ಒಂದು ಮನವಿ ಹೇಳ್ತೀನಿ. ಸುರೇಶ್ ಕುಮಾರ್, ವಿ ಆರ್ ಪ್ರೌಡ್ ಆಫ್ ಯು. ನಿಮಗೆ ಅಸೌಖ್ಯರಾಗಿದ್ದು, ನಮಗೆ ನಿಮ್ಮ ಬಗ್ಗೆ ಹೆಮ್ಮೆ ಇದೆ. ನಿಮ್ಗೆ ಅಸೌಖ್ಯರಾಗಿದ್ರು ಕೂಡ ನೀವು ಸರಿಯಾದ ಟೈಮ್ ಅಲ್ಲಿ ಬಂದು ಬಿಲ್ ಅಲ್ಲಿ ತಾವು ಸಕ್ರಿಯವಾಗಿ ತಾವು ಭಾಗವಹಿಸ್ತೀರಿ. ಯು ಆರ್ ಮಾಡೆಲ್ ಟು ಆಲ್ ಅದರ್ಸ್. ಎಲ್ಲರೂ ಹುಷಾರಿದ್ರು ಕೂಡ ಸರಿಯಾದ ಟೈಮ್ ಅಲ್ಲಿ ಬರೋಲ್ಲ, ಏನ್ ಮಾಡೋದು? ಥ್ಯಾಂಕ್ ಯು ಸರ್. ನಂದೊಂದು ಸರ್ಕಾರಕ್ಕೆ ಒಂದು ಸಲಹೆ ಇದೆ. ಮೊದಲು ಸಭಾಧ್ಯಕ್ಷರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಸರ್, KPSC ಬಗ್ಗೆ ಬಹಳ ಚರ್ಚೆ ನಡೀತಾನೆ ಇದೆ. ಆ್ಯಂಡ್ ನಿಮಗೂ ಗೊತ್ತು, ನಮಗೂ ಗೊತ್ತು. ಇವರೆಲ್ಲರೂ ಹೇಳಿದ್ರು ಇವಾಗ ಬ್ಯಾಂಡೇಡ್ ಅಂತಂದ್ರು, ಪ್ಯಾರಾಸಿಟಮಾಲ್ ಅಂತಂದ್ರು. ಬಟ್ KPSCನ ನಾವು ಸರಿ ಮಾಡದೇ ಇದ್ರೆ, ನಾನು ಆಗ್ಲೇ ಹೇಳ್ದಂಗೆ ಅಪಾಯ, ಅಟ್ ದಿ ರಿಸ್ಕ್ ಆಫ್ ರಿಪಿಟೇಷನ್ ಹೇಳ್ತಾ ಇದ್ದೀನಿ, ಅಪಾಯ ಕಾದಿದೆ. ಸೊ ನಾನು ಸಭಾಧ್ಯಕ್ಷರ ಮೂಲಕ ಸರ್ಕಾರನ ಮನವಿ ಮಾಡ್ಕೊಳ್ಳೋದು, ಹಿಂದೆ ಒಂದು ಹೋಟಾ ಕಮಿಟಿ ಅಂತ ಮಾಡಿತ್ತು ಸರ್ಕಾರ. ಅದೆಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ ಅನ್ನೋದು ಕೂಡ ಒಂದು ಪ್ರಶ್ನೆ. ಸದನದ ಎಲ್ಲಾ ಸದಸ್ಯರ ಕಳಕಳಿನ ನೆನಪಲ್ಲಿಟ್ಕೊಂಡು ಇವತ್ತೇ ನೀವು ಬಿಲ್ ತಂದಿದ್ದೀರಾ, ಇದರ ಹಿನ್ನೆಲೆಯಲ್ಲಿ ಸಂಪೂರ್ಣ ಮಹಾರಾಷ್ಟ್ರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ನಾನು ಕೇಳ್ತೀನಿ. ಇಟ್ಸ್ ಅ ಮಾಡೆಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಐ ಡೋಂಟ್ ನೋ. ಸೊ ಹಾಗೆ ಬೇರೆ ಬೇರೆ ರಾಜ್ಯದ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳನ್ನ ನೋಡಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಉತ್ತಮಗೊಳಿಸಬಹುದು, ಅರ್ಹರಿಗೆ ಒಂದು ಭವಿಷ್ಯ ಕೊಡಬಹುದು, ಅದ್ರ ಬಗ್ಗೆ ಒಂದು ಸದನ ಸಮಿತಿ ರಚಿಸೋ ಬಗ್ಗೆ ಒಂದು ಯೋಚನೆ ದಯವಿಟ್ಟು ಮಾಡಿ. ಯತ್ನಾಳ್
ಇದು KPSC ಏನು ಕರ್ಮಕಾಂಡ ಇದೆ, ಈ ರಾಜ್ಯದ ಕನ್ನಡಿಗರಿಗೆ ಒಂದು ಶಾಪವಾಗಿ ಪರಿಣಾಮ ಆಗಿದೆ. ಕನ್ನಡದಲ್ಲಿರುವಂಥ ಪ್ರಶ್ನೋತ್ತರಗಳು ಇಂಗ್ಲೀಷ್ನಲ್ಲಿ ಇದನ್ನೆಲ್ಲ ನೋಡಿದ ಮೇಲೆ ಎಲ್ಲ ವ್ಯವಸ್ಥಿತವಾಗಿ ಹಿಂದುಳಿದಂಥ ಭಾಗದ ಜನ ನಿಜವಾಗಿಯೂ ಪ್ರಾಮಾಣಿಕವಾಗಿ ಒಂದು ಸರ್ಕಾರಿ ಸೇವೆ ಮಾಡಬೇಕನ್ನುವಂಥ ಏನು ಯುವಕರಿಗೆ ಇಲ್ಲಿ ಅವಕಾಶ ಇಲ್ಲ. ಯಾಕಂದರೆ ಕರಪ್ಷನ್ ಇಷ್ಟೇ ಹೆಚ್ಚಾಗಿಬಿಟ್ಟಿದೆ. ಇಲ್ಲಿ ಯಾರು ಅಸಿಸ್ಟೆಂಟ್ ಕಮಿಷನರ್ ಆಗಬೇಕಾದ್ರೆ 2 ಕೋಟಿ, ಆಟೋ ಇನ್ಸ್ಪೆಕ್ಟರ್ ಆಗಬೇಕಾದ್ರೆ ಇಷ್ಟು, ಅಂದರೆ ಬಿಲ್ಲದ್ದೇ ಒಂದು ಭಾಗ. ಅದಕ್ಕೇ ಎಲ್ಲರದು ಇಡೀ ಎಲ್ಲ ಸದನದ ಒಂದೇ ಒಂದು ಏನು ವಿಚಾರ ಇದೆ ಅಂದರೆ ಇದು UPSC ಮಾಡೆಲ್ಲರ್ ಮಾಡಿ ಏನಾರು ಮಾಡಿ ಇಲ್ಲಿ ಭ್ರಷ್ಟಾಚಾರ ರಹಿತವಾಗಿ ನಿಜವಾಗಿಯೂ ಯಾರು ಅರ್ಹತೆ ಇರುವಂಥ ಆ ಯುವಕನಿಗೆ ಉದ್ಯೋಗ ಸಿಕ್ಕರೆ ಮಾತ್ರ ಭ್ರಷ್ಟಾಚಾರ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇದೆ. ಯಾವನು ಹಣ ಕೊಟ್ಟು ಒಬ್ಬ ಅಧಿಕಾರಿ ಆದಮೇಲೆ ಅವನಿಂದ ಪ್ರಾಮಾಣಿಕತೆಯನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವನು ಎಲ್ಲೋ ಸಾಲ ಸೂಲ ಮಾಡಿ ಈ ಒಂದು ಹುದ್ದೆ ತಗೊಂಡಿರ್ತಾನೆ. ಮುಂದೆ ಆ ಸಾಲ ಸೂಲ ಮುಟ್ಟಿಸೋದ್ರ ಸಲುವಾಗಿ ದುಡಿತಾನೆ, ಮುಂದಿನ ಭವಿಷ್ಯದ ಸಲುವಾಗಿ ದುಡಿತಾನೆ. ಅದಕ್ಕೆ ಅಧ್ಯಕ್ಷರೇ, ಇದು ಎಷ್ಟು ನಮ್ಮ ಸರ್ಕಾರಗಳು 5 ವರ್ಷಕ್ಕೊಮ್ಮೆ ಸರ್ಕಾರವನ್ನು ಬದಲಾವಣೆ ಮಾಡೋದು ಜನರ ಕೈಯಲ್ಲಿದೆ. ಆದರೆ ಒಮ್ಮೆ KPSCಲಿ ಸಿಲೆಕ್ಷನ್ ಮಾಡಿದ್ಮೇಲೆ 30 ವರ್ಷ ನಾವು ಅವ್ರಿಗೇನು ಮಾಡ್ಲಿಕ್ಕೆ ಆಗೋದಿಲ್ಲ. 30 ವರ್ಷ ಒಬ್ಬ ಭ್ರಷ್ಟ ಅಧಿಕಾರಿ ಬಂದಂದರೆ 30 ವರ್ಷದವರೆಗೆ ಈ ರಾಜ್ಯದ ಜನ ಪರಿತಪಿಸಬೇಕಾಗ್ತದೆ. ಜನಸಾಮಾನ್ಯರು ಕಚೇರಿಗೆ ಹೋಗಲಾರದಷ್ಟು ಬರೇ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ನಾನು ಮಾನ್ಯ HK ಪಾಟೀಲ್ ಸಾಹೇಬ್ ಇವತ್ತೇನು ಈ ಒಂದು ಇದನ್ನು ತಿದ್ದುಪಡಿ ತಂದರೆ ಸ್ವಾಗತ ಮಾಡ್ತೀನಿ. ಇಡೀ ಸಮಗ್ರವಾಗಿ KPSC ಬಗ್ಗೆನೇ ಒಂದು ಅಧ್ಯಯನ ಮಾಡಿ, ಯಾವ ರೀತಿ ನಮ್ಮ ಸುರೇಶ್ ಕುಮಾರ್ ಸಲಹೆ ಕೊಟ್ಟಾರೆ, ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಸಿಸ್ಟಮ್ದಲ್ಲಿ ಜಂಟಿ ಒಂದು ಸದನ ಸಮಿತಿ ಮಾಡಿ ನಮ್ಮ ಎಲ್ಲ ಭಾವನೆಗಳನ್ನು ತಿಳ್ಕೊಂಡು ಇದಕ್ಕೆ ಅಮೂಲಾಗ್ರವಾಗಿ ಕರಪ್ಷನ್ ಏನಾಗಿದೆ ಅಂದರೆ ಕರ್ನಾಟಕ ಪಬ್ಲಿಕ್ ಕರಪ್ಷನ್ ಕಾರ್ಪೊರೇಷನ್ ಆಗಿದೆ. ಇದನ್ನು ಬದಲಾವಣೆ ಮಾಡಿ ನಿಜವಾಗಿಯೂ ಜನರಿಗೆ ನ್ಯಾಯ ಸಿಗುವಂಥದ್ದು, ಬಡವರು ಸಿಗುವಂಥ ಮಾಡ್ಬೇಕಿರ್ತೇಳಿ ನಾನು ಸರ್ಕಾರವನ್ನು ಮಂತ್ರಿಗಳೇ ಸನ್ಮಾನ್ಯ ಅಧ್ಯಕ್ಷರೇ, ಗೃಹ ಸಚಿವರೇ, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು, ಹಿರಿಯ ಸಚಿವರ ಶಾಸಕರಾಗಿರ್ತಕ್ಕಂಥ ಆತ್ಮೀಯರಾದ ಸುರೇಶ್ ಕುಮಾರ್ ಅವರು, ಜ್ಞಾನೇಂದ್ರ ಅವರು, ತನ್ವೀರ್ ಶೇಟ್ ಅವರು, ಬಾಲಕೃಷ್ಣ ಅವರು, ಅಶ್ವಥ್ ನಾರಾಯಣರು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿವರವಾಗಿ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಹಾಗೂ ಬಿಲ್ಲನ್ನು ಸ್ವಾಗತ ಮಾಡಿದ್ದಾರೆ. ನಾನು ಹೆಚ್ಚಿನ ವಿವರಣೆಗೆ ಹೋಗುವ ಮೊದಲು ನಾನು ಒಂದು ಮಾತು ತಮಗೆ ಪ್ರಸ್ತಾಪ ಮಾಡೋದು ನಾನು ಬರೆದೆ. ಯಾಕಂದರೆ ಇತರೆ ಅಂತೇಳಿ ಇದ್ದಲ್ಲೇ ಅದು ಮುಂದಿತ್ತದು. ದಿಸ್ ಬಿಲ್ becomes more important because we are removing the provision of consultation of making rules. ಇಲ್ಲಿವರೆಗೆ ನಾವು ಏನರ ರೂಲ್ಸನ್ನು ಬದಲಾವಣೆ ಮಾಡಬೇಕಾದ್ರೆ ನಾವು KPSCಯನ್ನು ಕನ್ಸಲ್ಟ್ ಮಾಡಬೇಕು ಅಂತ ಕಾನೂನಿತ್ತು. ಹಾಗಾಗಿ ನಿಮಗೆ ಗೊತ್ತಿದೆ, ಅವು ರೂಲ್ಸ್ ಬದಲಾವಣೆನ ಆಗಲಿಲ್ಲ, ಹಾಗೆ ನಡ್ಕೊಂಡು ಬಂತು. ತಾವೇನು ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದಿರಿ, ಆ ಅಭಿಪ್ರಾಯಗಳಿಗೆ ಸರ್ಕಾರ ಅಲ್ಗಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಈವನ್ ಮೈ ಚೀಫ್ ಮಿನಿಸ್ಟರ್ ಈಸ್ ಸೋ ಅನ್ಹ್ಯಾಪಿ ವಿತ್ ದಿ ವರ್ಕಿಂಗ್ ಆಫ್ ದಿ KPSC. ನಾಟ್ ಓನ್ಲಿ ಚೀಫ್ ಮಿನಿಸ್ಟರ್, ಎವ್ರಿ ಒನ್ ಆಫ್ ಅಸ್. ಈ ಸದನದೊಳಗಿದ್ದವ್ರು ಯಾರು ಇಲ್ರಿ ಚಲೋ ಐತಿ ಅಂತೇಳಿ ಯಾರೂ ಅಭಿಪ್ರಾಯ ಹೊಂದೋದಕ್ಕೆ ಸಾಧ್ಯ. ತಾವು ಗಮನಿಸಿದ್ರೋ ಇಲ್ಲೋ ಗೊತ್ತಿಲ್ಲ, ಮೊನ್ನೆ ಹೈಕೋರ್ಟ್ನಲ್ಲಿ ಈ ವಿಷಯ ಬಂದಿತ್ತು. ಕೃಷ್ಣ ದೀಕ್ಷಿತ್ ಅವ್ರದ್ದು ಅಂದರೆ ಎಲ್ಲಿವರೆಗೆ ಆಂಗ್ವಿಶ್ ಆಫ್ ಎ ಜಡ್ಜ್, ಫ್ರಸ್ಟ್ರೇಷನ್ ಆಫ್ ಎ ಜಡ್ಜ್ ಫಾರ್ ದಿ ವೆಲ್ ಬೀಯಿಂಗ್ ಆಫ್ ದಿ ಸೊಸೈಟಿ ಎಲ್ಲಿವರೆಗೆ ಹೇಳಿದರು ಅಂದರೆ, ಕನಿಷ್ಠ 50% ನೀವು ಪ್ರಾಮಾಣಿಕವಾಗಿ ಮಾಡಬೇಕೋ ಇಲ್ರಿಯೋ. ಅವ್ರೇನು ಶಬ್ದ ಯೂಸ್ ಮಾಡಿದ್ರು ಅದನ್ನು ಹೇಳ್ರಿ ಅಂತ. ಆ ಶಬ್ದಗಳನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ, ಬಟ್ ಐ ಕಾಂಗ್ರ್ಯಾಚುಲೇಟ್ ಹಿಮ್. ಯಾಕಂದರೆ
ನಾವು ಇವತ್ತು ಸಂವಿಧಾನ ಇಟ್ಕೊಂಡು ನಾವು ಮಾತಾಡಬೇಕಾಗ್ತದೆ, ಅದು ನಮ್ಮ ಜವಾಬ್ದಾರಿ. 314ರಿಂದ 318ರವರೆಗೆ ಏನು KPSC ಬಗ್ಗೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಇವೆ, ಈ ಪ್ರೊವಿಷನ್ಸ್ ಕೆಳಗೆ we the legislature, state legislature or the state governments are so weak. ನಾವು ಯಾರನ್ನ ತೆಗಿಬೇಕು ಅಂದರೆ subject to the provisions of clause 3, the chairman or any other member of Public Service Commission shall only be removed from his office by order of the President on the ground of misbehavior after Supreme Court on reference being made to it by the President has on inquiry held in accordance with the procedure prescribed in that behalf under Article 145 reported that the chairman or such other member as the case may be ought on any such ground to be removed. ಅಂದ್ರೆ ಆ ಜೀವನದಾಗ ಅಸಾಧ್ಯ, ಜೀವನದಾಗ ಆಗೋದಿಲ್ಲ. ದಿಸ್ ಈಸ್ ದಿ ಪ್ರಿಡಿಕಮೆಂಟ್. ಇದೊಂದು ರೀತಿ ನಮಗೆ ಇರ್ತಕ್ಕಂಥ ಅಡಚಣೆ. ಅದನ್ನು ಸಂವಿಧಾನ ತಿದ್ದುಪಡಿ ಮಾಡಬೇಕಾದವರು ಸಂಬಂಧಿತ ಸಂದರ್ಭದಲ್ಲಿ ಆ ಕೆಲಸ ಮಾಡಬೇಕು ಅನ್ನೋದನ್ನು ಸಹಿತ ನಾ ಈ ಸಂದರ್ಭದೊಳಗೆ ಹೇಳ್ತಾ, ಈ ರೂಲ್ಸ್ ಚೇಂಜ್ ಮಾಡೋದ್ರೊಳಗೆ ನಾವೇನಿವತ್ತು ಅವ್ರನ್ನ ಕನ್ಸಲ್ಟೇಷನ್ ಮಾಡಬೇಕಂತಿತ್ತು ಅದನ್ನು ನಾವು ಕೈ ಬಿಟ್ಬಿಟ್ಟಿದ್ದೇವೆ. ಇವತ್ತು ನೀವು ಪಾಸ್ ಮಾಡಿಕೊಟ್ರಿ ಅಂದರೆ ಅದನ್ನ ಕೈ ಬಿಟ್ಟಂಗೆ ಕೌನ್ಸಿಲ್ನಲ್ಲಿ ಮತ್ತು ನಮ್ಮ ಈ ಬಿಲ್ ಪಾಸ್ ಆಗಬೇಕು. ಅದಾದಾಗ ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಬೀಳ್ತದೆ. ಗೌರ್ಮೆಂಟ್ ವಿಲ್ ಹ್ಯಾವ್ ಮೋರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಪವರ್ಸ್. ಅವಾಗ ನಾವು ಹಿಂಗೆ ನೀವು ಕೆಲಸ ಮಾಡಿರಿ, ಹಿಂಗೆ ನೀವು ಕೆಲಸ ಮಾಡಿರಿ ಅಂತೇಳಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ, ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕೆ ಆಗ್ತದೆ. ಕೃಷ್ಣ ದೀಕ್ಷಿತ್ ಅವರು ಯಾವ ಪರಿಯಾಗಿ ಹೇಳಿದ್ದಾರೆ ಅಂದರೆ, ಶಬ್ದಗಳಲ್ಲಿ ನಾವು ಅದನ್ನೇ ಇಲ್ಲಿ ಮಾತನಾಡೋದು ಸಹಿತ ಮುಜುಗರ ಏನೋ ಅನ್ನೋ ಹಾಗೆ ಸ್ಪಷ್ಟವಾಗಿ ತೂಕವಾದ ಮಾತು ಹೇಳಿದ್ದಾರೆ, ಸತ್ಯವಾದ ಮಾತು ಹೇಳಿದ್ದಾರೆ. ಆ ಕೋರ್ಟ್ ನೊಳಗೆ ಅಬ್ಸರ್ವೇಷನ್ಸ್ ಏನು ಬಂದಿವೆ ವಿತ್ ರೆಕಾರ್ಡ್ಸ್, ನಾಟ್ ಜಸ್ಟ್ ಸ್ಮಾಲ್ ಅಬ್ಸರ್ವೇಷನ್ಸ್. ನಾನು ಇಷ್ಟೇ ಕೇಳ್ತೀನಿ, ಇಂಥ ಸಂದರ್ಭದೊಳಗೆ ನಾವು ಇಲ್ಲಿ ಲೆಜಿಸ್ಲೇಚರ್ದೊಳಗೆ ಯಾರ ತಪ್ಪು ಮಾಡಿದ್ರೆ, ಮಂತ್ರಿ ಯಾರ ತಪ್ಪು ಮಾಡಿದ್ರೆ ಏನು ಕೇಳ್ತೀವಿ ನಾವು? ನೀವು ರಾಜೀನಾಮೆ ಕೊಡ್ರಿ, ನಿಮಗೆ ಆತ್ಮಸಾಕ್ಷಿ ಐತೆಯೋ ಇಲ್ಲೋ, ನೀವು ಯಾಕೆ ಕೊಡಬಾರ್ದು? ಈ ಪ್ರಶ್ನೆ ಸಹಜವಾಗಿ ಕೇಳ್ತೇವಲ್ಲ. ಇವತ್ತು ಆತ್ಮಸಾಕ್ಷಿ ಇದು ಕೇವಲ ರಾಜಕಾರಣಿಗಳಿಗೆ ಮಾತ್ರನಾ? When everyone knows that these are the lekinas, these are the corrupt practices going on. Here is a KPSC which cannot conduct examination. Here is a KPSC which cannot even give a translated right copy to the candidates who are appearing for examination. ಇಷ್ಟೆಲ್ಲ ಆದಾಗ ಆತ್ಮಸಾಕ್ಷಿ ವಿಚಾರ KPSC ಅವ್ರಿಗೆ ಬರಬಾರ್ದ? ಎಸ್, ಹಿಂದಿನ ಸರ್ಕಾರದವ್ರು ಮಾಡ್ಯಾರ, ನಮ್ಮ ಸರ್ಕಾರದವ್ರು ಮಾಡ್ಯಾರ, ಅದಕ್ಕಿಂತ ಮೊದಲಕ್ಕೆ ಮಾಡ್ಯಾರ, ಯಾರು ಮಾಡಿದಾರೆ ನೇಮಣಿಕೆ. ಆದರೆ ಇಷ್ಟೆಲ್ಲ ತಪ್ಪು ಎಸಗಿದಾಗ ಆತ್ಮಸಾಕ್ಷಿಯ ವಿಚಾರ ನಮ್ಮ ಲೆಜಿಸ್ಲೇಚರ್ನಾಗ ಇಷ್ಟು ಮಾತಾಡಿ ಏನು ಅಂದ್ರೆ, ಒಂದ್ ಕಡೆ ಆಫೀಸಲ್ಲಿ ನೋಡಿದೆ, ಕೀಪ್ ಯುವರ್ ಫುಟ್ವೇರ್ ಅಂಡ್ ಈಗೋ ಔಟ್ಸೈಡ್ ಅಂಡ್ ಎಂಟರ್ ಅಂತ. ಇವ್ರು KPSC ಒಳಗಡೆ ಹೋಗುವಾಗ ಆತ್ಮಸಾಕ್ಷಿನ ಆಚೆನೆ ಇಟ್ಬಿಟ್ಟು ಅಥವಾ ಬ್ಯಾಂಕ್ ಲಾಕರ್ ಇಟ್ಬಿಟ್ಟು ಒಳಗಡೆ ಹೋಗ್ತಾರೆ. ಅದು ಪ್ರಾಬ್ಲಮ್ ಹೋಗ್ತಾರೆ. ಅಲ್ಲ, ಅದು ಇನ್ನೂ ಅಷ್ಟು ಪೂರ್ಣ ವಿಶ್ವಾಸ ಕಳ್ಕೊಂಡಿವಿ ಅಂತ ಆಗೋದು ಬೇಡ. ಆದರೆ ಇಷ್ಟು ನಾನು ಈ ಸಂದರ್ಭದಲ್ಲಿ ಈ ಸದನ ಒಪ್ಪೋದಾದ್ರೆ ಇನ್ನೂ ಐತೆ ಅಲ್ಲ ಸಚಿವರೇ, KPSC ಬಗ್ಗೆ ಇನ್ನೂ ಆತ್ಮವಿಶ್ವಾಸ ಇದೆಯಾ? ಪೂರಾ ಕಳ್ಕೊಂಡಿದೆ, ಪೂರಾ ರಿಪೇರಿ ಮಾಡಿ, ಚೆನ್ನಾಗಿ ರಿಪೇರಿ ಮಾಡಿ, ಎಲ್ಲ ಏನೇನ್ ಮಾಡ್ಕೋಬೇಕು ಈಗ ತಂದಿದ್ದೀರಲ್ಲ ಆ ರೀತಿ ಕಾನೂನು ತಂದು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಮಾಡಿ. ಎಲ್ಲ ಜನ ಆಡ್ಕೊತಾ ಇದ್ದಾರೆ, ಓದ್ಯಂತ ನಿರುದ್ಯೋಗಿ ಪದವೀಧರರೆಲ್ಲ ಚೀಮಾರಿ ಆಗ್ತಾ ಇದ್ದಾರೆ. ಈ ಸದನ ಒಪ್ಪೋದಾದ್ರೆ ಲೆಟ್ ಅಸ್ ಟೆಲ್ KPSC ದಟ್ ಆತ್ಮಸಾಕ್ಷಿಯಿಂದ ನಡ್ಕೊಳ್ಳಿ. ಈ ಎಲ್ಲ ಟೀಕೆ ಟಿಪ್ಪಣಿ, ಈ ಎಲ್ಲ ಆರೋಪಗಳ ಹಿನ್ನೆಲೆಯೊಳಗೆ
ನಿಮ್ಮ ಅದಕ್ಷತೆಯ ಹಿನ್ನೆಲೆಯೊಳಗೆ ತಾವು ರಾಜೀನಾಮೆ ಕೊಟ್ಟರೆ ಸರ್ಕಾರಗಳು ಸರಿಯಾಗಿ ಜನರ ಸ್ಪಂದನೆ, ಜನರ ಬಯಕೆ, ನಿರೀಕ್ಷೆಯಂತೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ನಾನು ನಮ್ಮ ಅಭಿಪ್ರಾಯ ಇದು ಅಂತಲ್ಲ, ಅಥವಾ ಸುರೇಶ್ ಕುಮಾರ್ ಅವರು ಹೇಳಿದರು, ವಿರೋಧ ಪಕ್ಷದವರು ಹೇಳಿದರು ಅಂತಲ್ಲ. ಇದು ಸಾರ್ವಜನಿಕರ ಅಭಿಪ್ರಾಯ, ಪತ್ರಿಕೆಯವರ ಅಭಿಪ್ರಾಯ, ಕೋರ್ಟ್ನ ಅಭಿಪ್ರಾಯ. ಆಮೇಲೆ ತಪ್ಪುಗಳೆಲ್ಲ ಏನು ಕನ್ನಡದ್ದು ಏನು ಬಂದು, ಇಂಗ್ಲೀಷ್ ಏನು ಬಂದು ಎಲ್ಲ ನಾವು ನೋಡಿಬಿಟ್ಟಿದ್ದೇವಲ್ಲ. ಇಷ್ಟೆಲ್ಲ ಆದಮೇಲೆ ಅವ್ರಿಗೆ ಉತ್ತರ ಹೇಳೋದಕ್ಕೆ ಅವಕಾಶ ಬೇಕಾ? ಅದಕ್ಕೆ ಆತ್ಮಸಾಕ್ಷಿ ನಿಮ್ಮ ಹತ್ರ ಬರಲಿ, KPSC ಅವರ ಹತ್ರ. ಸರ್ಕಾರಕ್ಕೆ ಒಂದು ಉತ್ತಮ ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೆ ಅನುವು ಮಾಡಿಕೊಡಿ. ಸಂವಿಧಾನ ನಮ್ಮನ್ನು ಕೈ ಹಿಡಿದು ಬಿಡ್ತದೆ. ವಿ ಕಾಂಟ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ಎನಿ ಆಫೀಸರ್, ಎನಿ KPSC ಮೆಂಬರ್. ನೋ, ಬಟ್ that is why ಆ ಪ್ರಾವಿಷನ್ ಅಡಿನಲ್ಲೇನೆ ನಾನು ಹೇಳ್ದಂಗ್ಲೇ ಆಗ್ಲೇ ಮಹಾರಾಷ್ಟ್ರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ಒಂದೂ ಕೂಡ ಈ ರೀತಿ ಕೇಳಿ ಬರ್ದಲ್ಲ. ಅದಕ್ಕೋಸ್ಕರ ಹೇಳ್ತಾರೋ, ಅಂಡರ್ ದೋಸ್ ಪ್ರಾವಿಷನ್ಸ್ ಓನ್ಲಿ, ಅಂಡರ್ ದಟ್ ಬ್ರಾಕೆಟ್ ವಿ ಹ್ಯಾವ್ ಟು ಫೈಂಡ್ ಔಟ್. ನಾವು ಇಲ್ಲಿರೋದು ಸೊಲ್ಯೂಷನ್ಸ್ಗೆ ಪ್ರಾಬ್ಲಮ್ಸ್ ಕೊಡಕ್ಕಲ್ಲ, ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಹುಡ್ಕೋಕ್ಕೋಸ್ಕರ. ಐ ಫುಲ್ಲಿ ಅಗ್ರಿ ವಿತ್ ಯು ಸುರೇಶ್ ಕುಮಾರ್. ನಾನು ಅದಕ್ಕೆ ಹೇಳಿದೆ, ಈ ಸಂವಿಧಾನದ ಮುಖಾಂತರಂತೂ ನಮಗೆ ಯಾವುದೂ ಹಕ್ಕುಗಳಿಲ್ಲ ಅಥವಾ ಯಾವುದೂ ಅವಕಾಶಗಳಿಲ್ಲ. ಆದರೆ ಅದನ್ನು ಸರಿಪಡಿಸೋದಕ್ಕೆ ಏನು ಮಾಡ್ಬೋದು ಅಂಥೇಳಿ ನಾವು ಈಗ ಆ ರೂಲ್ಸ್ ಮೇಕಿಂಗ್ ಫುಲ್ ಅಥಾರಿಟಿನ ನಾವು ಇಟ್ಕೊಂಡಿವಿ ವಿತ್ ದಿಸ್ ಅಮೆಂಡ್ಮೆಂಟ್. ಇದರಿಂದ ಒಂದು 4-8 ಹೆಜ್ಜೆ ಮುಂದೆ ಹೋಗೋದಕ್ಕೆ ಅವಕಾಶ ಇದೆ. ಆ ಅವಕಾಶವನ್ನು ನಾವು ಬಳಕೆ ಮಾಡಿಕೊಳ್ಳೋಣ. ಇದು ಒಂದು ಉತ್ತಮವಾಗಿರ್ತಕ್ಕಂಥ ಆರೋಗ್ಯಕರ ಚರ್ಚೆ ಮಾಡಿ ತಾವು ಬಿಲ್ಲನ್ನು ಸ್ವಾಗತ ಮಾಡಿದಿರಿ. ಅದಕ್ಕಾಗಿ ತಮಗೆ ವಂದನೆಗಳು.